ಗುರುಭ್ಯೋ ನಮಃ. ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮವಿದೆ. ಮನೆಯ ಹೆಣ್ಣು ಮಕ್ಕಳು ಈ ಒಂದು ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದು ಖಂಡಿತ. ಹೆಣ್ಣು ಮಕ್ಕಳ ಕೈಗುಣಗಳಿಂದ ಹಾಗೂ ಆಚರಣೆಗಳು ಬಹಳ ಮುಖ್ಯ. ಈ ದಿನದಂದು ಹೆಣ್ಣು ಮಕ್ಕಳು ಮಾಡಬೇಕಾದಂತ ಕೆಲಸ ಯಾವುದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಹುಣ್ಣಿಮೆ ದಿನ ಸೂರ್ಯೋದಯ ಮುನ್ನ ಮನೆಯ ಹೆಣ್ಣು ಮಕ್ಕಳು ಎದ್ದು ನಾನು ಹೇಳುವಂತ ಕೆಲಸ ಮಾಡಿ. ಸ್ನಾನದ ನಂತರ ಮುಖ್ಯ ದಾರವನ್ನ ಸ್ವಚ್ಛಪಡಿಸಿ ಅರಿಶಿನ ಮತ್ತು ಕುಂಕುಮ ಹಚ್ಚಿ ರಂಗೋಲಿ ಹಾಕಿ, ಇದು ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸುವ ಮೊದಲ ಹೆಜ್ಜೆ. ನಂತರ ಮನೆಯ ಮೂಲೆ ಮೂಲೆ ಕೂಡ ಗಂಗಾಜಲವನ್ನ ಪ್ರೋಕ್ಷಣೆ ಮಾಡಿಸಿ, ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತದೆ. ಈ ಹುಣ್ಣಿಮೆ ದಿನದಂದು ಸಂಜೆ ತುಳಸಿ ಕಟ್ಟೆಯ ಮುಂದೆ ಇಲ್ಲದ ದೇವರ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ಅಕ್ಕಿ ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ಸಾಧ್ಯವಾದರೆ ಮನೆಯಲ್ಲಿ ಪಾಯಸವನ್ನು ಮಾಡಿ ಲಕ್ಷ್ಮಿಗೆ ನೈವೇದ್ಯ ಅರ್ಪಿಸಿ. ಈ ದಿನ ಸಣ್ಣ ಹೆಣ್ಣು ಮಕ್ಕಳಿಗೆ ಇಲ್ಲ ಮುತ್ತೈದರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಈ ಹುಣ್ಣಿಮೆ ದಿನ ಮನೆಯಲ್ಲಿ ಯಾರು ಜಗಳ ಆಡಬಾರದು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು. ಸೂರ್ಯ ಮುಳುಗಿದ ನಂತರ ಮನೆಯಲ್ಲಿ ಗುಡಿಸೋದಾಗಲಿ ಕಸ ಹೊರಗೆ ಹಾಕೋದು ಮಾಡಕ್ ಹೋಗಬೇಡಿ. ಮನೆಯಲ್ಲಿ ಕತ್ತಲೆ ಇರಬಾರದು, ಎಲ್ಲ ಕಡೆ ಬೆಳಕಿರಲಿ. ಮನೆ ಹೆಣ್ಣು ಮಕ್ಕಳು ಮನಪೂರ್ವಕವಾಗಿ ಕೆಲಸ ಮಾಡಿದ್ರೆ ಆ ಮನೆಯಲ್ಲಿ ದಾರಿದ್ರ್ಯ ಅನ್ನುವಂಥದ್ದು ತುಳಿಯೋದಿಲ್ಲ. ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮನದಲ್ಲಿ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.